ಹಾಯ್ ಫ್ರೆಂಡ್ಸ್, ನೋಡ್ರಿ ಇದು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಕತ್ತೀನಿ. ಯಾಕಂದ್ರೆ ಸ್ವಲ್ಪ ಗಲೀಜಾಗಿತ್ತಲ್ಲ, ಮಕ್ಕಳು ಅದು ಎಲ್ಲ ಆಟ ಎಲ್ಲ ಆಡಿ ಕಾಲದು ತೊಳ್ಕೊಳಕ್ಕೆ ಬರ್ತಾರಲ್ಲ, ಅದಕ್ಕೆ ಸ್ವಲ್ಪ ಫುಲ್ ಗಲೀಜಾಗಿತ್ತು. ಸ್ವಲ್ಪ ಕ್ಲೀನ್ ಮಾಡ್ಬೇಕಂತೆಲ್ಲ ಲಿಕ್ವಿಡ್ ಅದು ಹಾಕಿ ಕ್ಲೀನ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸು. ನೀವು ಇದೇ ಥರ ಮಾಡ್ಕೊರಿ. ಯಾಕಂದ್ರೆ ಜಾಸ್ತಿ ಗಲೀಜೂ ಆಗೋದಿಲ್ಲ. ಕಾಲದು ಇಡ್ತಾರಲ್ಲ ಮಕ್ಕಳು, ಫುಲ್ ಇದಾಗ್ತೈತಿ. ಅದು ಮಳೆ ಅದು ಎಲ್ಲ ಬರ್ತೈತಲ್ಲ, ಕಾಲದೆಲ್ಲ ಇಟ್ಟು ಹೊಲಸು ಮಾಡ್ತಾರೆಲ್ಲ. ಇದು ಕಾಂಪೌಂಡ್ ನೋಡಿ ಫ್ರೆಂಡ್ಸು, ಹಾರ್ಪಿಕ್ ಅದೆಲ್ಲ ಹಾಕಿ ಕ್ಲೀನ್ ಮಾಡಿದ್ರೆ ಇದಾಗುತ್ತೆ. ಇದನ್ನು ಹಾಕಿದ್ದು ಫ್ಲೋರ್ ಕ್ಲೀನ್ ಮಾಡೋದು. ನಂದು ಇವತ್ತು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೈತೆ ನೋಡಿ ಫ್ರೆಂಡ್ಸು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಸಪೋರ್ಟ್ ಇದ್ರೆ ಜಾಸ್ತಿ ವ್ಯೂವರ್ಸು ಅದು ಎಲ್ಲ ನೋಡಿ ಫ್ರೆಂಡ್ಸ್. ಅದಕ್ಕೆ ನಿಮಗೆಲ್ಲ ಹೇಳ್ತೀನಿ, ಈ ಥರ ಮಾಡ್ಕೊರಿ. ಮನೆಯಲ್ಲಿ ಯಾರನ್ನಾರ ಕ್ಲೀನ್ ಮಾಡೋಕೆ ಅದು ಹಚ್ಚಿದ್ರಂದ್ರೆ ಅವರಿಗೆಲ್ಲ ದುಡ್ಡು ಕೊಡಬೇಕು. ನಮ್ಮ ದುಡ್ಡು ಸೇವ್ ಆಗ್ತಾವೆ ಮತ್ತು ನಮ್ಮದು ಆರೋಗ್ಯನೂ ಚಲೋ ಇರ್ತೈತಿ. ನಾವು ನಮ್ಮ ಮನೆಯಿಂದ ಕೆಲಸ ಮಾಡೋಕೆ ಇನ್ನೊಬ್ರಿಗೆ ಯಾಕೆ ಹೇಳಬೇಕು. ಈ ಥರ ಮಾಡ್ಕೋಬೇಕು. ಯಾಕಂದ್ರೆ ಸಿಟಿಯಲ್ಲಿದ್ದರೆ ಡ್ಯೂಟಿಗೆ ಅದು ಹೋಗ್ತಾರಂದ್ರೆ ಒಂದು ಓಕೆ. ಡ್ಯೂಟಿಗೆ ಹೋದ್ರೂ ಏನು ಒಂದು 10-15 ನಿಮಿಷದಲ್ಲೆಲ್ಲ ಕೆಲಸ ಮುಗಿದು ಹೋಗ್ತೈತಿ. ಎಲ್ಲ ಅಲ್ಲೇ ಒಳಗಡೆ ಇರ್ತೈತಲ್ಲ, ನೀರು ಎಲ್ಲ ಮಾಡ್ಕೋಬೋದು. ಸುಳ್ಳು ಇನ್ನೊಬ್ಬರು ಯಾಕೆ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಬಂದೆಲ್ಲ ಕ್ಲೀನ್ ಮಾಡೋಕೆ ಹಚ್ಬೇಕು. ಆ ಥರ ಏನೂ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್. ದುಡ್ಡಂತೂ ಸೇವ್ ಮಾಡ್ಕೊರಿ. ದುಡ್ಡು ಭಾಳ ಮೇನ್ ಇರೋದು. ದುಡ್ಡಿದ್ರೆ ಎಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಾಂದ್ರೆ ಏನೂ ಆಗೋದಿಲ್ಲ. ಯಾರೂ ನಮ್ಗೆ ಕೊಡೋದೂ ಇಲ್ಲ. ಯಾರ ಹತ್ರ ಹೋದ್ರೆ ಕೇಳಿದ್ರೆ ಜನ ಅಂತೂ ಒಂಥರನ ನೋಡ್ತಾರೆ. ಎಲ್ಲಿ ನಮ್ಮ ಹತ್ರ ಏನು ಹೆಲ್ಪ್ ಕೇಳಕ್ಕೆ ಬರ್ತಾರನ ಅಂತೇಳಿ ಮಾತಾಡ್ಸಿದ್ರೆ ಸುದ್ದ. ಇಲ್ಲಂದ್ರೆ ಇತ್ತಂದ್ರೆ ಅವರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರಂದ್ರೆ, ನಾವು ಕೇಳಿದ ಸಲ ನಿಮ್ಗೆ ದುಡ್ಡು ಬೇಕನ ಅಂತೇಳಿ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇವ್ರ ಹತ್ರ ಇರ್ತಾವಂತೆ. ಆ ಥರ ಎಲ್ಲ ನಾನು ನೋಡಿದ್ದೀನಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಹೇಳ್ತೀನಿ, ಈ ಥರ ಮಾಡಿರಿ. ಸ್ವಲ್ಪ ದುಡ್ಡು ಸೇವ್ ಮಾಡಿರಿ. 50, 100, 200 ಸೇವ್ ಮಾಡ್ಕೊಂಡು ಅದನ್ನು ಬ್ಯಾಂಕ್ನಲ್ಲಿ ಆಯ್ತು, ಇಲ್ಲಾಂದ್ರೆ ಡಿಪಾಸಿಟ್ ಮಾಡಿರಿ ಸೇವಿಂಗ್ನಲ್ಲಿ. ಅದು ದುಡ್ಡು ಅಲ್ಲಿ ಸೇವ್ ಆಗ್ತೈತಿ. ತಿಂಗಳ ಒಂದು 1000-2000 ರೂಪಾಯಿ. ಆಮೇಲೆ ಜಾಸ್ತಿ ಆದಮೇಲೆ ಎಲ್ಲರೂ ಫಿಕ್ಸ್ ಮಾಡಿಟ್ರಿ, ನಿಮಗೆ ಅನುಕೂಲ ಆಗ್ತೈತಿ. ಮಕ್ಕಳಿಗೆ ಎಜುಕೇಷನ್ ಆಗಲಿ, ಮದುವೆ ಆಗಲಿ, ಏನಾರ ಮನಿ ಆಗಲಿ, ಆ ಥರ ಏನಾರ ಮಾಡೋಕ್ಕಾಗ್ತೈತಿ ನೋಡಿ ಫ್ರೆಂಡ್ಸ್. ಇಲ್ಲಾಂದ್ರೆ ಇನ್ನೊಬ್ಬರು ತಗೊ ಹೋಗ್ಬೇಕಾಗ್ತೈತಿ. ಇಂಟ್ರೆಸ್ಟ್ನಾಗ ದುಡ್ಡು ಕೇಳಿದ್ರಂದ್ರೆ ಇಂಟ್ರೆಸ್ಟ್ನೂ ಜಾಸ್ತಿ ಆಗ್ತೈತಿ. ಯಾರು ತಗೊ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ದುಡೀರಿ, ಆಮೇಲೆ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತು ಮೀನು ತೊಗೊಂಬಂದಿದ್ದೀವಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಉಪ್ಪದೆಲ್ಲ ಹಚ್ಚಿಟ್ಟು ನೋಡಿ ಫ್ರೆಂಡ್ಸ್. ಈಗ ಮನೆಗೆ ಒಂದು ಅರ್ಧ ತಾಸು ಆಯ್ತು ನೋಡಿ ಫ್ರೆಂಡ್ಸು ಬಂದು. ಇದು ಕುಕ್ಕರ್ನಲ್ಲೇ ಹಣ್ಣು ಅದೆಲ್ಲ ಮಾಡಿಟ್ಟಿದ್ದೀನಿ. ಇವೆಲ್ಲ ಡಬ್ಬಿ ಅದು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈಚೆ ಸೈಡು. ಮತ್ತು ಸ್ವಲ್ಪ ಮಾರ್ಕೆಟ್ನಾಗ ಬರಾಗ ಸ್ವಲ್ಪ ತರಕಾರಿ ಅದೆಲ್ಲ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇದ್ರಾಗೆಲ್ಲ ಸಪ್ರೇಟ್ ಎಲ್ಲ ಹಾಕಿ ಎಲ್ಲ ಟೊಮೆಟೊ ಅದೆಲ್ಲ ಹಾಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಇಡ್ತೀವಿ ಅಂದ್ರೆ ಬೇಗ ತೊಗೊಳಕ್ಕೂ ಅನುಕೂಲ ಆಗ್ತೈತಿ ನೋಡಿರಿ. ಮತ್ತು ಇದು ಊರ್ಲಿಂದ ನಮ್ಮ ಚಿಕ್ಕಮ್ಮರು ಇದನ್ನು ಕಳಿಸಿದ್ದಾರೆ ನೋಡಿರಿ, ಮಡ್ಕಿ ಅಂತಾರಲ್ಲ, ಅದು ಹೊಲ್ದಂದು ಬೆಳೆದಿದ್ದು. ಇದ್ರ ಹಾಕಿ ಇಟ್ಟಿದ್ದೀನಿ. ಮತ್ತು ಇದು ನಿನ್ನೆ ನಾವು ಇದ್ರಾಗ ಹೋಗಿದ್ದೀವಿ ಫ್ರೆಂಡ್ಸು. ಇದು ಹಪ್ಪದ ಪ್ಯಾಕೆಟ್ ನೋಡಿ ಫ್ರೆಂಡ್ಸ್. ಇದು ಒಂದು 4-5 ತೊಗೊಂಬಂದೀವಿ.
ಮತ್ತು ಡಿಸ್ಕೌಂಟನ್ನು ಇತ್ತು. ಒಂದು 115 ಎಷ್ಟು ಐತಿ, 115 ಐತಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಇದು ಕಮ್ಮಿ ರೇಟ್ ಮಾಡಿ ಇದನ್ನು ಮಾಡ್ಯಾರ, ಪ್ರೈಸ್ ಹಾಕಿದ್ದಾರೆ. ಇದ್ರಾಗ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. 4 ಪ್ಯಾಕೆಟ್ ತೊಗೊಂಬಂದಿವನು. ಮತ್ತು ಒಂದು ಓಟ್ಸಿನ ಒಂದು ಪ್ಯಾಕೆಟ್ ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಇದು ಓಟ್ಸ್ ಪ್ಯಾಕೆಟು, ಇದನ್ನೊಂದು ತೊಗೊಂಬಂದೀವಿ. ಯಾಕಂದರೆ ಬೆಳಗ್ಗೆ ಮಕ್ಕಳಿಗೆ ಅದು ಮಾಡಿಕೊಡೋಕೆ ಅದು ಚಲೋ ಆಗ್ತೈತಲ್ಲ, ಅದಕ್ಕೆ ತೊಗೊಂಬಂದು ಇಟ್ಟಿದ್ದೀವಿ. ಇಷ್ಟು ನೋಡಿ ಫ್ರೆಂಡ್ಸು. ಮತ್ತು ಮಾಲ್ನಲ್ಲಿ ಅದು ಹೋದ್ರೆ ಸ್ವಲ್ಪ ಕಮ್ಮಿ ರೇಟ್ ಆಗ್ತೈತೆ ನೋಡಿ ಫ್ರೆಂಡ್ಸು. ಜಾಸ್ತಿ ಏನಾರ ತೊಗೊಂಡ್ರೆ ನೀವು ಆ ಥರ ಬೇಕಂದ್ರೆ ಮಾಲ್ನಲ್ಲಿ ಹೋಗಿ ಕೆಲಸ ತೊಗೊಂಬರ್ರಿ, ಸ್ವಲ್ಪ ಚಲೋ ಆಗ್ತೈತಿ. ಒಳ್ಳೆ ರೇಟೂ ಕೊಡ್ತಾರೆ ಅವರು ಆಫರ್ನಾಗ. ಅಂಗಡಿಯಲ್ಲಿ ಅದರಲ್ಲಿ ಹೋದ್ರೆ ಸ್ವಲ್ಪ ರೇಟ್ ಜಾಸ್ತಿ ಕೊಡ್ತಾರೆ. ಮತ್ತು ಟೊಮಾಟೊ ಅದು ಎಲ್ಲ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸು. ಟೊಮಾಟೊ ಮತ್ತು ಉಳ್ಳಾಗಡ್ಡಿ, ಅದು ನೀರುಳ್ಳಿ, ಮತ್ತು ಇದು ಬಟಾಟೆ. ಅದು ಇದು ನಂದು ಡ್ಯೂಟಿದ ಬ್ಯಾಗ್ ನೋಡಿ ಫ್ರೆಂಡ್ಸ್. ಇನ್ನು ಇಲ್ಲೇ ಇಟ್ಟಿದ್ದೀನಿ, ಇನ್ನು ಒಳಗೆ ಸಲ ಇಟ್ಟಿಲ್ಲ.